ಯಶೋ ಬಂದ್ಯಾ ಕೂತ್ಕೋ. ನಿನ್ನೊಂದು ಪ್ರಶ್ನೆ ಕೇಳಬೇಕು ನಾನು. ಏನ್ ವಿಷಯ? ಈ ಮನುಷ್ಯರಿಗೆ ದೇಹ ಬೆಳೀತಿದ್ದ ಹಾಗೆ ಬುದ್ಧಿನೂ ಬೆಳಿಬೇಕಲ್ವಾ? ಅಂತದೇನಾಯ್ತಣ್ಣ? ಏನಿಲ್ಲ, ಮನೆಯಿಂದ ಆಚೆ ಹೋಗಿ ವಾಪಸ್ ಬರುವಷ್ಟರಲ್ಲಿ ಕೈಕಾಲೆಲ್ಲ ಗಾಯ ಮಾಡ್ಕೊಂಡು ಬರ್ತಾರಲ್ಲ, ಅಂಥವ್ರಿಗೆ ದೇವರು ಬುದ್ಧಿನ ಎಲ್ಲಿಟ್ಟಿರ್ತಾನೆ ಅಂತ. ರಾಯ್ರೆ, ನಿಮಗೆ ಹೇಳ್ತಾ ಇರೋದವ್ರು. ನಾನೇ ಕೆಲವೊಂದು ಸರ್ತಿ ಹಿಂಗೆ ಮಾಡಕ್ಕೆ ಹೋಗಿ ಹಂಗಾಗ್ಬಿಡುತ್ತೆ. ಈ ದೊಡ್ಡ ದೊಡ್ಡ ಊರಲ್ಲಿ ಸಣ್ಣ ಪುಟ್ಟ ಗಾಯಗಳು ಆಗ್ತಾ ಇರುತ್ತೆ, ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಂಬಾರ್ದು. ನಿಮ್ಮ ಅಣ್ಣಗೆ ಇಂಡೈರೆಕ್ಟಾಗಿ ಹೇಳು, ತಲೆ ಕೆಡ್ಸ್ಕೊಂಬೇಡ ಅಂತ. ನನ್ನ ರಾಜ. ನಾನೇನು ರೇಡಿಯೋ ಸ್ಟೇಷನ್ನ ನಿಮ್ಮಿಬ್ಬರಿಗೂ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಮೆಸೇಜ್ ಬ್ರಾಡ್ಕಾಸ್ಟ್ ಮಾಡಿ ಟ್ರಾನ್ಸ್ಫರ್ ಮಾಡೋದಕ್ಕೆ? ಅಪ್ಪ ಮಗನ ಹತ್ರ ಮಾತಾಡಲ್ಲ, ಮಗ ನೋಡಿದ್ರೆ ಅಪ್ಪನ ಹತ್ರ ಮಾತಾಡಲ್ಲ, ನನ್ನ ಮೂಲಕ ಇಬ್ರು ಸೇರ್ಕೊಂಡು ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ. ಇದನ್ ಟೂ ವೇನಾ? ನೋಡೋ ಬರುತ್ತಾ ಹೇಗಿದೆ ಕತೆ ಅಂತ? ಸೇಮ್ ಮಹಡಿ ಮೇಲಿರೋ ಟವರ್ ತರ ಕಾಣ್ತಿದ್ರೆ ಯಶೋತಿ ನೀವು. ಕಣೋ, ಹಂಗೆ ಆಗ್ಬಿಟ್ಟಿದೆ. ಅಣ್ಣ ಇಲ್ಲಿ ನೋಡು, ಇವನ್ಗೆ ಕೈಗೆ ಹೇಗ್ ನೋವಾಯ್ತು ಅಂತ ನೀನ್ ತಿಳ್ಕೊಬೇಕು ಅಷ್ಟೇ ತಾನೇ? ಡೈರೆಕ್ಟಾಗಿ ಕೇಳಿ ಇವನನ್ನ. ಇವನಿಗೆ ಬಾಯಿದೆ, ಮಾತು ಬರುತ್ತೆ. ನೀನ್ ಕೇಳಿದ ತಕ್ಷಣ ವಾಟ 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 ಅಂತ ಹೋದ್ರೆ ಬಿಸಾಕ್ಬಿಡ್ತಾನೆ. ನಮ್ ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ನೀ ಸ್ವಲ್ಪ ರೇಡಿಯೋ ಸ್ಟಾಪ್ ಮಾಡು. ನಾನು ಯಾರನ್ನು ಸ್ಪೆಸಿಫಿಕ್ ಆಗಿ ಉದ್ದೇಶ ಮಾಡಿ ಹೇಳಲಿಲ್ಲ, ಜನರಲ್ಲ ಹೇಳಿದೆ ಅಷ್ಟೇ. ಹಾ ಕರೆಕ್ಟು. ಏನಂದ್ರೆ ಹೊರಗೆ ಹೋಗಿ ಮನೆ ಒಳಗಡೆ ಬಂದಿದ ತಕ್ಷಣ ಗಾಯ ಮಾಡ್ಕೊಂಡು ಬರೋ ಭೂಪ ಅಂದ್ರೆ ಏ ಕೃಷ್ಣ ಒಬ್ನೇನೆ. ಯಶೋದ, ಸಾಕು, ಇಷ್ಟೊಂದೆಲ್ಲ ಬೇಕಾಗಿಲ್ಲ. ನಾನೇನೋ ಒಂದು ಮಾತು ಹೇಳಿದೆ, ಅದನ್ನು ಕಾಮೆಂಟ್ರಿ ಮಾಡೋದು, ಅನಲೈಸಿಸ್ ಮಾಡೋದು, ಅದರ ಅವಶ್ಯಕತೆ ಎಲ್ಲ ಬೇಕಾಗಿಲ್ಲ. ಏನೋ ಹೇಳಬೇಕು ಅಂತ ಅನ್ನಿಸ್ತು, ಹೇಳಿದ್ದೀನಿ ಅಷ್ಟೇ. ಇಷ್ಟು ದೊಡ್ಡದು ಮಾಡೋ ಅಗತ್ಯ ಇರಲಿಲ್ಲ. ಹೋಗಿ ಖುಷಿ ಆಯ್ತಲ್ವಾ ಅಣ್ಣ ನಿನಗ? ಲೇ ಭರತ, ನಮ್ಮ ಮನೆಯಲ್ಲಿ ಹೊಸ ಕತೆ ಶುರು ಆಗ್ತಾ ಇದೆ ಕಣೋ. ಅತ್ತೆ ಸೊಸೆ ಕತೆ ಅಲ್ಲ, ಅಪ್ಪ ಮಗನ ಕತೆ. ಏನಿಲ್ಲ ಅಣ್ತಮ್ಮ, ಏನು ಇಷ್ಟೊಂದು ಆಗ್ತಾ ಇದೆಯಾ? ಬಾನಿ ಹತ್ರ ಮಾತಾಡ್ಬೇಕು. ಅಡಿಯ ಏಯ್, ಅಣ್ಣ ತಮ್ಮ ಏನು ಮಾತಾಡ್ತಿರ್ತಾರೆ, ಇನ್ಯಾರ ಬಗ್ಗೆ? ಅಪ್ಪನ ಬಗ್ಗೆನೆ. ಮಾತಾಡ್ಲಿ. ನಾನು ತಲುಪಿದ್ದೀನಿ. ಅಮ್ಮಂಗೂ ಒಂದು ಮಾತು ಹೇಳ್ಬಿಡು. ನೀನೇನು ಫೋನ್ ಮಾಡಕ್ಕೆ ಹೋಗ್ಬೇಡ, ನಾನೇ ಮಾಡ್ತೀನಿ. ರೆಸಾರ್ಟ್ ಹೇಗಿದೆ ಅಕ್ಕ? ಆನ್ಲೈನಲ್ಲಿ ಫೋಟೋಸ್ ನೋಡಿದಾಗ ತುಂಬ ಸಖತ್ತಾಗಿತ್ತು. ರೂಮ್ ಹೇಗಿರುತ್ತೆ ರುಕ್ಕು? 4 ಗೋಡೆ, 1 ಮಂಚ, ಎಲ್ಲ ಕಡೆ ಅದೇ ತಾನೇ ಇರೋದು. ಅಲ್ಲ ಅಕ್ಕ, ಬಾಲ್ಕನಿಂದ ವ್ಯೂ ಹೇಗಿದೆ? ಅಲ್ಲಿಂದನೇ ಸಮುದ್ರ ಕಾಣಿಸ್ತಿದ್ಯಾ? ನಾನೇನು ವ್ಯೂ ನೋಡೋಕೆ ರುಕ್ಕು ಬಂದಿರೋದಿಲ್ಲಿ. ಏನ್ ಮಾಡ್ತಾ ಇದ್ದೀರಾ ವಿನಯ್? ಅಕ್ಕ ಅಕ್ಕ ಏನಾಯ್ತು? ಬಂದಿದ ತಕ್ಷಣ ಮೈ ಮೇಲೆ ಬೀಳ್ತಿದ್ರಲ್ಲ, ನಾಚಿಕೆ ಆಗಲ್ವಾ? ನಾನೇನು ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಸಾರಿ ಕಲ್ಯಾಣಿ, ಅದು ಕಾಲ್ ಟ್ರಿಪ್ ಆಯ್ತು ಕಲ್ಯಾಣಿ. ಸುಮ್ಮನೆ ಕಾರಣ ಕೊಡ್ಬೇಡಿ. ಹೇಳ್ದೆ ಕೇಳ್ದೆ ಮೈ ಮೇಲೆ ಬಿತ್ಕೊಂಡು ನಾಚಿಕೆ ಆಗಲ್ವಾ ನಿಮ್ಗೆ? ನಾನೇನು ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ದೀರಾ? ಟ್ರಸ್ಟ್ ಮೀ ಕಲ್ಯಾಣಿ, ಇಟ್ ವಾಸ್ ಅನ್ ಆಕ್ಸಿಡೆಂಟ್.
ನೀವು ಮಾಡೋದೆಲ್ಲ ಆಕ್ಸಿಡೆಂಟೇ. ಬೇಡದಿರೋ ಕಡೆ ಎಲ್ಲ ಹಾಯೋದು, ಆಮೇಲೆ ಆಕ್ಸಿಡೆಂಟ್ ಅಂತ ಕತೆ ಕಟ್ಟೋದು. ನನಗೆ ಬರಕ್ಕೆ ಇಷ್ಟ ಇರಲಿಲ್ಲ. ಮಾವ ಬೇಜಾರು ಮಾಡ್ಕೋತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಬಂದಿರೋದು, ಅದು ನಿಮಗೂ ಗೊತ್ತಿದೆ. ಅದಕ್ಕೆ ಒಂದು ಮಾತು ಚಕಾರ ಎತ್ತಿದ್ರೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ನೀವು ನೋಡಿದ್ರೆ ತಪ್ಪು ತಿಳ್ಕೊಬೇಡ ಕಲ್ಯಾಣಿ. ನೀನು ನನಗೆ ಗೊತ್ತು ನಿನಗೆ ಬರಕ್ಕೆ ಇಲ್ಲಿಗೆ ಇಷ್ಟ ಇಲ್ಲ ಅಂತ. ಐ ಆಮ್ ರಿಯಲಿ ಸಾರಿ. ಕೃಷ್ಣ, ಏನು ಇದು? ಏನು ಕಳಿಸಿದ್ದಾರೆ? ನಾನು ಓದಿದ ತಕ್ಷಣ ಕಾಲ್ ಮಾಡಿದೆ ಕಣ. ಗೊತ್ತಿಲ್ಲ ಯಾರು ಕಳಿಸಿತು ಅಂತ. ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಿದೆ. ಅಲ್ಲ, ಅದು ಅನ್ನೋನ್ ನಂಬರಿಂದ. ನಾನು ಫಸ್ಟ್ ಟೈಮ್ ಆ ನಂಬರ್ ನೋಡ್ತಾ ಇರೋದು. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣ. ಆ ಮೆಸೇಜ್ ನೋಡಿದಾಗಿಂದ ತಲೆ ಕೆಟ್ಟೋಗಿದೆ ಕಣ. ಇದು ನಮ್ಮ ವಿನಯ್ಗಳನ್ನ ಅಂದರೆ ಅವನೆಲ್ಲಿ ಪ್ಯಾನಿಕ್ ಆಗೋಗ್ತಾನೆ ಅಂತ ಭಯ. ಜೊತೆಗೆ ಅದಕ್ಕೆ ಬೇರೆ ಇದ್ದಾರೆ. ಅಲ್ಲ ಕೃಷ್ಣ, ಆದರೆ ಹೇಳ್ದೆ ಹೆಂಗೋ ಇರೋದು? ಅದೇ ನನಗೂ ಅರ್ಥ ಆಗ್ತಿಲ್ಲ. ಹಂಗೂ ಯಾರಾದರೂ ಪ್ರ್ಯಾಂಕ್ ಮಾಡ್ತಿದಾರ ಅಂತ ಯೋಚನೆ ಮಾಡಿದೆ ಕಣ. ಬಟ್ ಇದನ್ನು ಅಷ್ಟೊಂದು ಲೈಟಾಗಿ ತಾಳೋಕ್ಕಾಗಲ್ಲ. ನಮಗೆ ದುಶ್ಮನ್ಗಳು ಒಬ್ಬರ ಇಬ್ಬರ ಒಂದೊಂದು ಅಡಿಗೂ ಸಿಗ್ತಾರೆ. ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇದನ್ನು ಹಂಗೆ ಬಿಟ್ಟರೆ ಆಗಲ್ಲ ಕಣ. ಅವ್ರುಗಳು ಏನು ಮಾಡೋಕ್ಕೂ ರೆಡಿ ಇರ್ತಾರೆ. ಕೃಷ್ಣ, ಆದರೂ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಂತೂ ಆಗಲ್ವಲ್ಲ? ಅಲ್ಲೇ ಹೋಗ್ಬಿಡೋದು ಬೆಸ್ಟ್ ಅಂತೀಯಾ? ಹೋಗು. ಆದರೆ ನೀನು ಹೋಗೋದು ಅತ್ತಿಗೆ ಮತ್ತು ವಿನಿಗೆ ಗೊತ್ತಾಗೋದು. ಒಂದು ವೇಳೆ ನೀನು ಹೋಗದೇ ಇದ್ದರೆ ಅಲ್ಲಿ ಏನಾದ್ರು ಅನಾಹುತ ಆದರೆ? ಇಲ್ಲ ಕಣ, ನಾನು ಹೋಗ್ತೀನಿ. ಅವ್ನು ಬೆನ್ನಿಂದಲೇ ಇರ್ತೀನಿ. ಅವ್ನಿಗೇನಾರು ಆಗುತ್ತೆ ಅಂತ ಸೂಚನೆ ಸಿಕ್ಕಿದ್ರೆ ಫಸ್ಟ್ ನಾನೇ ಅಟ್ಯಾಕ್ ಮಾಡ್ತೇನೆ. ವಿನಿ ನೋಡಿದ್ರೆ, ಅತ್ತಿಗೆ ಗೊತ್ತಾದರೆ ಅವಾಗೇನು ಮಾಡೋದು? ಅಷ್ಟೆಲ್ಲ ಮುಂದೆ ಯೋಚನೆ ಮಾಡೋಕ್ಕಾಗಲ್ಲ ಗುರು. ಟೈಮು ಇಲ್ಲ, ಪೇಷನ್ಸು ಇಲ್ಲ. ನಾನು ಹೆಂಗೋ ಹುಷಾರಾಗಿರ್ತೀನಿ, ನಾನು ನೋಡ್ಕೋತೀನಿ. ನಾಳೆ ಬೆಳಗ್ಗೆ ಫ್ಲೈಟ್ ಬುಕ್ ಮಾಡ್ತೀನಿ. ಅಪ್ಪ ಮತ್ತು ಯಶುಗೆ ನಾನು ಏನೋ ಹೇಳ್ಕೊಂಡು ಕನ್ವಿನ್ಸ್ ಮಾಡ್ತೀನಿ. ಏನೋ ಅರ್ಜೆಂಟ್ ಕೆಲಸ ಬಂತು, ನೀನು ಹೋಗಬೇಕಾಯ್ತು ಅಂತ ಹೇಳು. ಅವನು ಇಲ್ಲಿಂದ ಹೋಗ್ಬೇಕಾದ್ರೆ ನಾನೇ ನೋಡ್ಕೋತೀನಿ, ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಈಗ ಅದನ್ನು ನಾನೇ ಹ್ಯಾಂಡ್ಲ್ ಮಾಡ್ತೇನೆ.